ಇವಾಗ ದೇವ್ರು ಬರ್ತಾಯಿದ್ರೆ ದಾರಿ ಬಿಡ್ತೀರಾ, VVIP ಬರ್ತಾಯಿದ್ರೆ ದಾರಿ ಬಿಡ್ತೀರಾ, ಅದೇ ಆ್ಯಂಬುಲೆನ್ಸ್ ಬಂದರೆ ದಾರಿ ಬಿಡಲ್ಲ. ಸೊ ದಯವಿಟ್ಟು ಎಲ್ಲರೂ ನಮ್ಮ ಜನತೆಗೆ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಆ್ಯಂಬುಲೆನ್ಸ್ಗೆ ದಾರಿ ಬಿಡಿ. ಇನ್ನೊಂದು, ಆ್ಯಂಬುಲೆನ್ಸ್ ಬರ್ತಾಯಿದ್ರೆ ಅಲ್ಲಿ ಯಾರಾದರೂ ಪಕ್ಕದಲ್ಲಿರೋ ಹಾಸ್ಪಿಟ್ಲ್ ಡಾಕ್ಟರ್ ಸ್ಪೆಷಲಿಸ್ಟ್ ಇದ್ದರೆ ಅಲ್ಲಿಂದನೇ ನೀವು ಕರೆಸ್ಕೊಳ್ಳಿ. ಯಾವ ಹಾಸ್ಪಿಟ್ಲಿಂದ ಬರ್ತಾಯಿದ್ರು ಆ ಹಾಸ್ಪಿಟ್ಲಿಂದನೇ ಕರೆಸ್ಕೊಳ್ಳಿ. ಸೊ ಒಂದೊಂದು ನಿಮಿಷವೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಕೇಳ್ತಾ, ನಿಮಗೆ ನಿಮ್ಮ ರಿಲೇಟಿವ್ ಆಗಿರ್ಬೋದು, ಬೇರೆ ರಿಲೇಟಿವ್ ಆಗಿರ್ಬೋದು ಅಂತ ಏನೂ ಇಲ್ಲ ಸ್ವತಃ. ಯಾಕಂದರೆ ಈ ಥರ ಯಾಕೆಪ್ಪ ಹೇಳ್ತೀನಿ ಅಂದರೆ, ಎಲ್ಲರೂ ಒಂದೇ ಲೈನಲ್ಲಿ ಬರ್ತೀವಿ, ಒಂದೇ ರಿಲೇಟಿವು, ಒಂದು ಪ್ರಾಣ. ಸೊ ದಾರಿ ಬಿಡಿ. ಅವರು ಅರ್ಜೆಂಟಾಗಿ ಮೂವ್ ಆಗಬೇಡಿ, ಆ್ಯಕ್ಸಿಡೆಂಟ್ಸ್ ಆಗೋ ಚಾನ್ಸಸ್ ಇರುತ್ತೆ. ನಿಧಾನಕ್ಕೆ ಸೈಡ್ ಬಿಡಿ, ನಿಧಾನಕ್ಕೆ ಹೋಗಲಿ ಆ್ಯಂಬುಲೆನ್ಸು. ಸ್ಪೀಡಾಗೆ ಆದಷ್ಟು ಬೇಗ ಅವ್ರಿಗೆ ದಾರಿ ಮಾಡಿಕೊಡೋಣ. ನಿಮ್ಮ ಕೈ ಒಂದು ಇರಲಿ. ದೇವರಿಗೆ ಯಾವತ್ತೂ ನಾವು ತಗ್ಗಿ ಬಗ್ಗೆ ಮರ್ಯಾದೆ ಕೊಟ್ಟು ನಡೆಯೋಣ ಅಂತ ಕೇಳ್ತಾ ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ದಾರಿ ಬಿಡಿ, ಒಳ್ಳೇದು ಊಟ ಮಾಡಿ, ಬಿ ಸೇಫ್, ಬಿ ಹೆಲ್ತಿ. ಇನ್ನೊಬ್ರಿಗೆ ಸಹಾಯ ಮಾಡಿ. ನೀವು ಎಂದಿಗೂ ಒಳ್ಳೆಯ ಮಾರಲಿಟಿಗೆ ಹಾಕಿರಿ. ಥ್ಯಾಂಕ್ ಯು. ಬಿ ಸೇಫ್, ಬಿ ಹೆಲ್ತಿ, ಲವ್, ಬಿ ಟುಗೆದರ್, ಒನ್.